ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಅಂದ್ರೇನೆ ಹಾಗೆ, ಅದು ಅಚ್ಚರಿಗಳ ಗೂಡು. ಎಲ್ಲೂ ಆಗದಂಥದ್ದು ಇಲ್ಲಿ ಆಗುತ್ತದೆ. ಅದೆಷ್ಟೋ ನಿಗೂಢಗಳನ್ನು ತುಂಬಿಕೊಂಡಿರುವ ನಮ್ಮ ಭಾರತದ ಬಗ್ಗೆ ಇವತ್ತಿಗೂ ವಿದೇಶಿಯರಿಗೆ ಅದೇನೋ ಕುತೂಹಲ. ಎಷ್ಟೋ ವಿಚಾರಗಳು ಪಾಶ್ಚಿಮಾತ್ಯರು ನಮ್ಮಿಂದ ಕದ್ದು ತಮ್ಮದೆಂದು ಹೇಳಿಕೊಂಡ ಎಷ್ಟೋ ವಿಷಯಗಳು ಆಗಾಗ ಬಯಲಿಗೆ ಬರುತ್ತಲೇ ಇರುತ್ತದೆ. ಇಷ್ಟೆಲ್ಲ ಆದರೂ ಇವತ್ತಿಗೂ ಪಾಶ್ಚಿಮಾತ್ಯರಿಗೆ, ಅದರಲ್ಲೂ ಯುರೋಪಿಯನ್ನರಿಗೆ ಭಾರತ ಅಂದರೆ ಅದೇನೋ ಕುತೂಹಲ. ಇವತ್ತಿಗೂ ಇಲ್ಲಿನ ಜ್ಞಾನ ಭಂಡಾರ, ಪ್ರಾಚೀನ ಪದ್ಧತಿ, ಗ್ರಂಥಗಳು ಅವುಗಳ ಒಳಗೊಂದು ಕಣ್ಣಿಟ್ಟೇ ಇರುತ್ತಾರೆ. ಭಾರತದ ಪದ್ಧತಿ, ಆಚರಣೆ, ಸಂಸ್ಕೃತಿಯ ಎಷ್ಟೋ ಮೂಲಗಳು ಅವರಿಗೆ ಇನ್ನೂ ತಿಳಿದಿಲ್ಲ. ಹೀಗಾಗಿ ಸದಾ ನಮ್ಮ ಮೇಲೊಂದು ಕುತೂಹಲದ ಕಣ್ಣಿಟ್ಟಿರ್ತಾರೆ. ಆದರೆ 19ನೇ ಶತಮಾನದಲ್ಲಿ ಭಾರತದ ಅದೊಂದು ಜಾದೂ ಟ್ರಿಕ್ ಸುದ್ದಿ ಯುರೋಪಿಯನ್ನರನ್ನ, ಅದರಲ್ಲೂ ಬ್ರಿಟಿಷರ ತಲೆಗೆ ಹುಳ ಬಿಡ್ತು. ಅದರ ಹೆಸರು ದಿ ಇಂಡಿಯನ್ ರೋಪ್ ಟ್ರಿಕ್. ಈ ಜಾದೂ ಟ್ರಿಕ್ನ ಸುದ್ದಿ ಎಷ್ಟೊಂದು ತಲೆ ಕೆಡಿಸಿತ್ತು ಗೊತ್ತಾ? ಅದನ್ನು ಇವತ್ತಿಗೂ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಇಲ್ಯೂಷನ್ ಅಂತ ಕರೀತಾರೆ. ಅಂದರೆ ಜಗತ್ತಿನ ತಲೆ ಕೆಡಿಸಿದ ಕೆಲವು ಭ್ರಮೆಗಳಲ್ಲಿ ಇದು ಕೂಡ ಒಂದು ಎಂದು ಶರ ಬರೆದು ಬಿಟ್ಟಿದ್ದಾರೆ. ಹಾಗಾದರೆ ಯಾವುದು ಆ ಜಾದೂ ಟ್ರಿಕ್? ಅಷ್ಟಕ್ಕೂ ಆ ಜಾದೂ ಟ್ರಿಕ್ ಶುರುವಾಗಿತ್ತು ಹೇಗೆ? ಅದಕ್ಕೂ ಆದಿಗುರು ಶಂಕರಾಚಾರ್ಯರಿಗೂ ಏನು ಸಂಬಂಧ? ಈ ಎಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ದಿ ಕ್ಲಾಸಿಕಲ್ ಇಂಡಿಯನ್ ಗ್ರೇಟ್ ರೋಪ್ ಟ್ರಿಕ್. ಈ ಜಾದೂ ಟ್ರಿಕ್ ಕಳೆದ 150 ವರ್ಷಗಳಿಂದ ಪಾಶ್ಚಿಮಾತ್ಯರ ನಿದ್ದೆಗೆಡಿಸಿದೆ ಅಂದರೆ ನೀವು ನಂಬಲೇಬೇಕು. ಅದು 1890ರ ಇಸವಿ ಮೊಟ್ಟ ಮೊದಲ ಬಾರಿಗೆ ಚಿಕಾಗೋ ಟ್ರಿಬ್ಯೂನ್ ಎಂಬ ಪತ್ರಿಕೆ ದಿ ರೈಸ್ ಆಫ್ ದಿ ಇಂಡಿಯನ್ ರೋಪ್ ಟ್ರಿಕ್ ಎಂಬ ಹೆಸರಿನಲ್ಲಿ ಒಂದು ಲೇಖನವನ್ನೇ ಪ್ರಕಟಿಸಿತ್ತು. ಜಾನ್ ಇ ವಿಲ್ಕಿ ಎಂಬಾತ ಬರೆದ ಈ ಲೇಖನ ತುಂಬಾ ಗಮನ ಸೆಳೆಯಿತು, ಜೊತೆಗೆ ವಿವಾದಕ್ಕೂ ಕಾರಣವಾಯಿತು. ಇದರ ಲೇಖಕ ವಿಲ್ಕಿ, ನಾನು ಈ ಜಾದೂ ಪ್ರದರ್ಶನ ಖುದ್ದಾಗಿ ನೋಡಿದ್ದೆ ಅಂತ ಆತ ಬರೆದುಕೊಳ್ತಾನೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಲೇಖನ ಭಾರಿ ಹಲ್ಚಲ್ ಎಬ್ಬಿಸಿತು. ಅನೇಕ ಪ್ರಕಾಶಕರು ತಮ್ಮ ಸರ್ಕ್ಯುಲೇಷನ್ ಹೆಚ್ಚಿಸಿಕೊಳ್ಳಲು ಇದನ್ನ ಸಾಲು ಸಾಲು ಪ್ರಕಟಿಸಲು ಶುರು ಮಾಡಿದ್ರು. ಯುರೋಪ್ ಮತ್ತು ಅಮೆರಿಕದ ಅನೇಕ ಸ್ಥಳೀಯ ಭಾಷೆಗೆ ಈ ಲೇಖನ ಭಾಷಾಂತರ ಮಾಡಿ ಸಾವಿರಗಟ್ಟಲೆ ಪ್ರತಿಗಳನ್ನು ಮಾರಾಟ ಮಾಡಲು ಶುರು ಮಾಡಿದ್ರು. ಇದನ್ನ ಓದಿದ ತುಂಬಾ ಜನರು ಕೂಡ ನಾವು ಇಂತಹ ಜಾದುವನ್ನ ನೋಡಿದ್ದೇವೆ ಅಂತ ಹೇಳ್ತಿದ್ರೆ ಹೊರತು ಅದನ್ನ ಪ್ರಾಮಾಣೀಕರಿಸಲು ಹೆಣಗಾಡ್ತಾ ಇದ್ರು. ಆದರೆ 4 ತಿಂಗಳು ಕಳೆದ ಬಳಿಕ ಚಿಕಾಗೋ ಟ್ರಿಬ್ಯೂನ್ ಪತ್ರಿಕೆ ತನ್ನ ಪ್ರಕಟಿತ ಲೇಖನ ಹಿಂಪಡೆಯೋದಾಗಿ ಘೋಷಿಸಿತು. ಆದರೆ ಅಷ್ಟೊತ್ತಿಗೆ ತುಂಬಾ ತಡವಾಗಿತ್ತು. ಈ ಜಾದೂ ಟ್ರಿಕ್ ಬಗ್ಗೆ ಗಲ್ಲಿ ಗಲ್ಲಿಗೂ ವಿಚಾರ ಹಬ್ಬಿತ್ತು. ಭಾರತದ ಮೇಲೆ ಬಹಳ ಜನರು ಕುತೂಹಲ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ರು. ಈಗಾಗಲೇ ಭಾರತ ಅವರ ದೃಷ್ಟಿಯಲ್ಲಿ ಮಿಸ್ಟೀರಿಯಸ್ ಕಂಟ್ರಿಯಾಗಿ ಕಾಣಿಸ್ತಿತ್ತು. ಇದೀಗ ಆ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು. ಆದರೆ ವಿಶೇಷ ಏನಂದ್ರೆ, 9ನೇ ಶತಮಾನದಲ್ಲಿದ್ದ ಆದಿಗುರು ಶಂಕರಾಚಾರ್ಯರು ಈ ಬಗ್ಗೆ ಬರೆದಿದ್ದರು. ಬ್ರಹ್ಮಸೂತ್ರದಲ್ಲೂ ಈ ಬಗ್ಗೆ ಉಲ್ಲೇಖ ಮಾಡಿದ್ರು. ಹೀಗಾಗಿ ಭಾರತದಲ್ಲಿ ಈ ಜಾದೂ ಟ್ರಿಕ್ ಬಹಳ ಪ್ರಾಚೀನವಾದದ್ದು ಅಂತ ಗೊತ್ತಾಗುತ್ತದೆ. ಆದಿ ಶಂಕರಾಚಾರ್ಯರು ಮಾತ್ರವಲ್ಲ, ಹೆಸರಾಂತ ಪ್ರವಾಸಿಗರಲ್ಲಿ ಒಬ್ಬನಾಗಿರುವ ಇಬ್ನ ಬತೂತ್ ಕೂಡ ಈ ಬಗ್ಗೆ ತನ್ನ ಬರಹಗಳಲ್ಲಿ ಉಲ್ಲೇಖಿಸಿದ್ದಾನೆ. ಮೊಘಲ್ ರಾಜ ಜಹಾಂಗೀರ್ ಕೂಡ ಇದನ್ನ ಕಂಡಿರೋದಾಗಿ ಹೇಳಿದ್ದಾನೆ. ಹಾಗಿದ್ರೆ ಏನಾ ಜಾದು? ಸ್ನೇಹಿತರೆ, ಅದು 19ನೇ ಶತಮಾನದ ಅಂತ್ಯದ ಸಮಯ. ಅದೊಂದು ದಿನ ಉತ್ತರ ಪ್ರದೇಶದ ಯಮುನಾ ನದಿ ದಡದಲ್ಲಿ ಒಬ್ಬ ಜಾದುಗಾರ ಜಾದು ಪ್ರದರ್ಶಿಸ್ತಾ ಇದ್ದ. ಸುತ್ತಮುತ್ತಲಿನ ಜನ, ಮಕ್ಕಳು, ವೃದ್ಧರು ಬಹಳ ಕುತೂಹಲದಿಂದ ಆ ಜಾದು ಪ್ರದರ್ಶನ ನೋಡ್ತಾ ಇದ್ರು. ಆ ಜಾದೂಗಾರನ ಬಳಿ 5-6 ಇಂಚು ದಪ್ಪ ಇರೋ ಒಂದು ಹಗ್ಗವಿತ್ತು. ಬಿದಿರಿನ ಒಂದು ದೊಡ್ಡ ಡ್ರಮ್ ರೀತಿಯ ಬುಟ್ಟಿ ಇತ್ತು. ಜೊತೆಗೆ ಜಾದುಗಾರನೊಂದಿಗೆ ಒಬ್ಬ ಚಿಕ್ಕ ಹುಡುಗನಿದ್ದ. ಕೆಲ ಹೊತ್ತಿನ ಬಳಿಕ ಆ ಜಾದುಗಾರ ತನ್ನ ಬಳಿ ಇದ್ದ ಪುಂಗಿ ಊದಲು ಶುರು ಮಾಡಿದ. ಬಳಿಕ ಆ ದೊಡ್ಡ ಹಗ್ಗವನ್ನ ಎಲ್ಲರ ಬಳಿಗೆ ತೆಗೆದುಕೊಂಡು ತೋರಿಸಿದ. ಅದು ಸುರುಳಿ ಸುತ್ತಿದ ಆಕಾರದಲ್ಲಿದ್ದು ಭಾರ ಬಿದ್ದ ಕಡೆ ಹಗ್ಗ ವಾಲುತ್ತಿತ್ತು. ಅಲ್ಲಿ ನೆರೆದಿದ್ದ ಎಲ್ಲಾ ಜನರಿಗೆ ಆ ಜಾದುಗಾರ ಆ ಹಗ್ಗ ಸಹಜವಾದ ಹಗ್ಗ ಅಂತ ತೋರಿಸಿ ಖಾತ್ರಿಪಡಿಸಿದ್ದ. ಬಳಿಕ ಆ ಹಗ್ಗವನ್ನ ಆ ದೊಡ್ಡ ಬಿದಿರಿನ ಬುಟ್ಟಿಯೊಳಗೆ ಸುತ್ತಿ ಹಾಕಿದ. ಬಳಿಕ ಮೇಲೊಂದು ಮುಚ್ಚಳ ಮುಚ್ಚಿ ಅದಕ್ಕೊಂದು ಹೂವಿನ ಹಾರ ಹಾಕಿದ.
ಮತ್ತೊಮ್ಮೆ ಕೈಗೆ ಪುಂಗಿ ತೆಗೆದುಕೊಂಡು ಹಾವಿನ ಸುತ್ತ ಊದುವಂತೆ ಆ ಬಿದಿರಿನ ಬುಟ್ಟಿಯ ಸುತ್ತ ಊದಲು ಶುರು ಮಾಡಿದ. ಆತ ಪುಂಗಿ ಊದ್ತಾ ಇದ್ದಂತೆ ಆ ಹಗ್ಗ ಏಕ್ದಮ್ ಆಗಿ ಮೇಲೇಳಲು ಶುರುವಾಯಿತು. ಬಿದಿರಿನ ಮುಚ್ಚಳ ತೆಗೆದು ತನ್ನಷ್ಟಕ್ಕೆ ತಾನೇ ಆ ಹಗ್ಗ ಮೇಲೇರುತ್ತಿತ್ತು. ಅಲ್ಲಿ ನೆರೆದಿದ್ದ ಜನ ಆಶ್ಚರ್ಯಚಕಿತರಾದರು. ಇದು ಹೇಗೆ ಸಾಧ್ಯ? ಹತ್ತಿಯ ಹಗ್ಗವೊಂದು ಕಬ್ಬಿಣದ ಕಬ್ಬಿನಂತೆ ನೇರವಾಗಿ ಆಕಾಶದೆತ್ತರಕ್ಕೆ ಏರಲು ಹೇಗೆ ಸಾಧ್ಯ ಅಂತ ಜನ ಜೋರಾಗಿ ಚಪ್ಪಾಳೆ ಹೊಡೆಯಲು ಶುರು ಮಾಡಿದ್ರು. ಆತ ಪುಂಗಿ ಊದ್ತಾ ಇದ್ದಂತೆಲ್ಲ ಆ ಹಗ್ಗ ಕಬ್ಬಿಣದ ಸಲಾಕೆಯಂತೆ ಮೇಲಕ್ಕೆ ಅಂದ್ರೆ ಆಕಾಶದೆತ್ತರಕ್ಕೆ ಏರುತ್ತಿತ್ತು. ನೋಡುತ್ತಲೇ 30ರಿಂದ 40 ಅಡಿ ಎತ್ತರಕ್ಕೆ ಆ ಹಗ್ಗ ಎದ್ದು ನಿಂತಿತ್ತು. ಜನ ದಂಗಾಗಿ ಆ ಜಾದುವನ್ನ ನೋಡ್ತಾ ಇದ್ರು. ಬಳಿಕ ಆ ಜಾದುಗಾರನೊಂದಿಗಿದ್ದ ಚಿಕ್ಕ ಹುಡುಗನಿಗೆ ಆದೇಶ ಕೊಟ್ಟ. ಏ ಮಗು, ಈ ಹಗ್ಗದ ಮೇಲೆ ಹತ್ತು ಎಂದ. ಆ ಹುಡುಗ ನಿಧಾನಕ್ಕೆ ಆ ಹಗ್ಗದ ಮೇಲೆ ಹತ್ತುತ್ತಾ ಹೋದ. ಆಶ್ಚರ್ಯ ಅಂದ್ರೆ ಆ ಹಗ್ಗ ಯಾವ ಕಡೆಗೂ ಬೀಳ್ತಾ ಇರಲಿಲ್ಲ. ತೆಂಗಿನ ಮರದಂತೆ ನೇರವಾಗಿ ನಿಂತಿದ್ದ ಅದರ ಮೇಲೆ ಹುಡುಗ ಅನಾಯಾಸವಾಗಿ ಹತ್ತುತ್ತಿದ್ದ. ನೇರ ಹತ್ತುತ್ತಿದ್ದ ಹುಡುಗ ಆ ಹಗ್ಗದ ತುದಿ ತಲುಪಿದ್ದ. ಇಲ್ಲಿ ಮತ್ತೊಂದು ಜಾದು ನಡೆಯಿತು. ತುದಿ ತಲುಪಿದ್ದ ತಕ್ಷಣ ಜನ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಆಗ ಕೆಲವೇ ಕ್ಷಣಗಳಲ್ಲಿ ಆ ಹುಡುಗ ಅಲ್ಲಿಂದ ಮಾಯವಾದ. ಆತ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ಲಿಲ್ಲ. ಕೆಲ ಹೊತ್ತಿನ ಬಳಿಕ ಆ ಜಾದುಗಾರ ಹುಡುಗನನ್ನ ಕೆಳಗೆ ಇಳಿಯುವಂತೆ ಸೂಚಿಸಿದ. ಆದ್ರೆ ಹುಡುಗ ನಾನು ಬರಲ್ಲ ಎಂದ. ಅಂದ್ರೆ ಹುಡುಗನ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು, ಆದ್ರೆ ಆತ ಮಾತ್ರ ಕಾಣಿಸ್ತಾ ಇರಲಿಲ್ಲ. ಜಾದುಗಾರ ಎಷ್ಟೇ ಕೆಳಗೆ ಬಾ ಅಂತ ಕರೆದ್ರೂ ಆತ ಇಳಿದು ಬರಲಿಲ್ಲ. ಇದೆಲ್ಲವೂ ಜಾದುವಿನ ಭಾಗವಾಗಿತ್ತು. ಆ ಜಾದುಗಾರ ಸಿಟ್ಟಿಗಿದ್ದವನಂತೆ ಮಾಡಿ ತಾನೂ ಆ ಹಗ್ಗವನ್ನ ಹಿಡಿದು ಮೇಲತ್ತಲು ಶುರು ಮಾಡಿದ. ಬಾಯಲ್ಲಿ ಒಂದು ಚೂರಿಯನ್ನ ಹಿಡಿದುಕೊಂಡು ಆತ ಮೇಲೆ ಹತ್ತಿದ್ದ. ಕ್ಷಣ ಮಾತ್ರದಲ್ಲಿ ಅದರ ತುದಿ ತಲುಪಿದ್ದ. ನೋಡ್ತಾ ಇದ್ದಂತೆ ಆತ ಕೂಡ ಮಾಯವಾದ. ಜನ ನಿಬ್ಬೆರಗಾದ್ರು. ತೆಂಗಿನ ಮರದಂತೆ ಹಗ್ಗ ಹಾಗೆ ನಿಂತಿದೆ. ಜಾದುಗಾರ ಮತ್ತು ಆತನ ಹುಡುಗ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಕೆಲ ಕಾಲದ ಬಳಿಕ ಬರೀ ಇಬ್ಬರ ಮಾತನಾಡುವ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು, ಆದ್ರೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಕೆಲ ಮಾತಿನ ಚಕಮಕಿ ಬಳಿಕ ಆ ಜಾದುಗಾರ ಹುಡುಗನ ಅಂಗಾಂಗಗಳನ್ನ ಕತ್ತರಿಸಲು ಶುರು ಮಾಡಿದ. ನೋಡ್ತಿದ್ದಂತೆ ಆಕಾಶದಿಂದ ಹುಡುಗನ ಅಂಗಾಂಗಗಳ ಮಳೆ ಶುರುವಾಯಿತು. ಕತ್ತರಿಸಿದ್ದ ಕೈ ಕಾಲುಗಳನ್ನ ಜಾದುಗಾರ ನೆಲಕ್ಕೆ ಕೆಡವಿದ. ಹುಡುಗನ ಇಡೀ ದೇಹವನ್ನ ತುಂಡಿರಿಸಿ ನೆಲಕ್ಕೆ ಹಾಕಿದ ಬಳಿಕ ಆ ಜಾದುಗಾರ ಹಗ್ಗದಿಂದ ಕೆಳಗೆ ಇಳಿದ. ಜಾದು ನೋಡ್ತಿದ್ದಂತೆ ಜನ ದಂಗಾಗಿ ಹೋದ್ರು. ಅಲ್ಲಿ ಏನಾಗ್ತಿದೆ ಅಂತ ಅವರು ನಂಬಲು ಸಾಧ್ಯವೇ ಇರಲಿಲ್ಲ. ಕೂಡಲೇ ಮಗುವನ್ನ ಜೀವಂತಗೊಳಿಸಲು ಜನ ಹುಯಿಲೆದ್ದರು. ಕೂಗಲು ಶುರು ಮಾಡಿದ್ರು. ಹುಡುಗನನ್ನ ಕಾಪಾಡಬೇಕು ಅಂತ ಆ ಜಾದುಗಾರ ಕತ್ತರಿಸಿ ಹಾಕಿದ್ದ ಅಂಗಾಂಗಗಳ ಮೇಲೆ ಒಂದು ಚಾದರ್ ಹೊಚ್ಚಿದ್ದ. ಬಳಿಕ ಅದರ ಬಳಿ ನಿಂತು ಪುಂಗಿ ಊದಲು ಶುರು ಮಾಡಿದ. ವಿಚಿತ್ರ ಅಂದ್ರೆ ಚಾದರ ಒಳಗಿಂದ ಹುಡುಗ ಎದ್ದು ಬಂದ. ನೆಲದಿಂದ ಜನರಿಂದ ಭಾರಿ ಕರತಾಡನ. ಈ ಜಾದುವನ್ನ ಮಿಸ್ಟ್ರಿ ಆಫ್ ಇಂಡಿಯನ್ ರೋಪ್ ಟ್ರಿಕ್ ಅಂತ ಕರೆಯಲಾಯಿತು. ಇದೇ ಜಾದು ಬಗ್ಗೆ 1890ರಲ್ಲಿ ಮೊದಲ ಬಾರಿಗೆ ಚಿಕಾಗೋ ಟ್ರಿಬ್ಯುನಲ್ ಪ್ರಕಟಿಸಿತ್ತು. ಇದು ಎಲ್ಲರ ತಲೆಗೆ ಹುಳು ಬಿಟ್ಟಿತ್ತು. ಬ್ರಿಟಿಷ್ ಜಾದುಗಾರರು ಹೇಗಾದ್ರೂ ಈ ಟ್ರಿಕ್ ಕಲಿಬೇಕು ಅಂತ ಹಂಬಲಿಸಿದ್ರು. 1911ರಲ್ಲಿ ಖ್ಯಾತ ಬ್ರಿಟಿಷ್ ಮ್ಯಾಜಿಷಿಯನ್ ಚಾರ್ಲ್ಸ್ ಬೆರ್ಟಾಮ್ ಎಂಬಾತ ಇದರ ಬಗ್ಗೆ ತಿಳಿದುಕೊಳ್ಳಲೆಂದು ಭಾರತಕ್ಕೆ ಬಂದ. ಭಾರತದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮ್ಯಾಜಿಷಿಯನ್ಗಳನ್ನ ಭೇಟಿ ಮಾಡಿ ಆ ರೋಪ್ ಟ್ರಿಕ್ ಬಗ್ಗೆ ತಿಳಿದುಕೊಳ್ಳಲು ಯತ್ನಿಸಿದ. ಆದ್ರೆ ಈ ಜಾದುಗಾರರಲ್ಲಿ ಯಾರೂ ಕೂಡ ಈ ಟ್ರಿಕ್ ಅನ್ನ ಪ್ರಯೋಗಿಸಿ ಪ್ರದರ್ಶಿಸ್ತೀವಿ ಅಂತ ಹೇಳ್ಕೊಳ್ತಾ ಇರಲಿಲ್ಲ. ಬಹುಶಃ ಭಾರತೀಯರು ಈ ಟ್ರಿಕ್ ಹೇಳಿಕೊಡಬಾರದು ಅಂತ ಹೀಗೆ ಮಾಡ್ತಿದ್ದಾರೆ ಅಂದುಕೊಂಡು ಆತ 500 ಪೌಂಡ್ ಕೊಡೋದಾಗಿ ಘೋಷಣೆ ಮಾಡಿದ. ಆದ್ರೆ ಯಾವ ಜಾದುಗಾರ ಕೂಡ ಈ ಟ್ರಿಕ್ ಪ್ರದರ್ಶಿಸಲು ಮುಂದೆ ಬರಲಿಲ್ಲ. ಬಳಿಕ 1917ರಲ್ಲಿ ಲೆಫ್ಟಿನೆಂಟ್ ಫೆಡ್ರಿಕ್ ವಿಲಿಯಮ್ಸ್ ಹೋಮ್ಸ್ ಈ ಜಾದು ಪ್ರದರ್ಶಿಸಿದ್ದು ನೋಡಿದ್ದೇನೆ ಅಂತ ಹೇಳಿಕೆ ಕೊಟ್ಟ. ಒಬ್ಬ ಮುದುಕ ಮತ್ತು ಚಿಕ್ಕ ಹುಡುಗ ಈ ಜಾದುವನ್ನ ತೋರಿಸಿದ್ದು ನಾನೇ ನೋಡಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಮ್ಯಾಜಿಕ್ ಸರ್ಕಲ್ ಎಂಬ ಬ್ರಿಟಿಷ್ ಜಾದುಗಾರರ ಸಮಿತಿ ಮೀಟಿಂಗ್ನಲ್ಲಿ ಇಂಡಿಯನ್ ರೋಪ್ ಟ್ರಿಕ್ ಜಾದು ಪ್ರದರ್ಶಿಸಿದ ಫೋಟೋವೊಂದನ್ನು ಕೂಡ ಸಮಿತಿ ಮುಂದೆ ಹಾಜರುಪಡಿಸಿದ್ರು. ಆದರೆ ರಾಬರ್ಟ್ ಇಲಿಯಟ್ ಎಂಬಾತ ಇದನ್ನ ಅಲ್ಲೆಗಳೆದ. ಇದು ಇಂಡಿಯನ್ ರೋಪ್ ಟ್ರಿಕ್ ಅಲ್ಲ,
ಬದಲಿಗೆ ಬಿದಿರಿನ ಕಂಬದ ಮೇಲೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಕಲೆ ಇದು ಅಷ್ಟೇ ಅಂತ ಮೀಟಿಂಗ್ನಲ್ಲಿ ತನ್ನ ಅಭಿಪ್ರಾಯ ಮಂಡಿಸಿದ. ಅಲ್ಲದೆ ಫೋಟೋದಲ್ಲಿ ಅದು ಬಿದಿರಿನ ಕಂಬ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ವಾದಿಸಿದ. ಇಷ್ಟೆಲ್ಲ ಆದರೂ ಆ ಫೋಟೋ ಯುರೋಪ್ನ ಅನೇಕ ಮ್ಯಾಗಝಿನ್ ಮತ್ತು ಪತ್ರಿಕೆಗಳಲ್ಲಿ ಪ್ರಿಂಟ್ ಆಯಿತು. ಅಲ್ಲದೆ ಇದು ಇಂಡಿಯನ್ ರೋಪ್ ಟ್ರಿಕ್ಗೆ ಸಾಕ್ಷಿ ಅಂತ ಪತ್ರಿಕೆಗಳು ಬರೆದು ಮುದ್ರಿಸಿದ್ವು. ಇನ್ನು ಈ ಫೋಟೋವನ್ನ ಟ್ರಿಕ್ ಪ್ರದರ್ಶನದ ಮೊಟ್ಟ ಮೊದಲ ಫೋಟೋ ಅಂತ ಗುರುತಿಸಲಾಯಿತು. ಮುಂದೆ 1919ರಲ್ಲಿ ನೇಚರ್ ಸಂಸ್ಥೆ ಒಂದು ಲೇಖನವನ್ನ ಪ್ರಕಟಿಸಿತ್ತು. ಜಿ ಹಡಲ್ಸ್ಟನ್ ಎಂಬಾತ ಬರೆದ ಈ ಲೇಖನದಲ್ಲಿ, ನಾನು ನನ್ನ ಜೀವನದ 30 ವರ್ಷಗಳನ್ನ ಭಾರತದಲ್ಲಿ ಕಳೆದಿದ್ದೇನೆ. ಈ ವೇಳೆ ಅನೇಕ ನಿಗೂಢ ಸಂಗತಿಗಳನ್ನ ನಾನು ನೋಡಿದ್ದೇನೆ ಮತ್ತು ತಿಳಿದುಕೊಂಡಿದ್ದೇನೆ. ಆದ್ರೆ ಈ ಟ್ರಿಕ್ ಬಗ್ಗೆ ಎಲ್ಲೂ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ ಅಂತ ಹೇಳ್ದ. ಇವನಂತೆ ಅನೇಕ ಬ್ರಿಟಿಷರು ಈ ಇಂಡಿಯನ್ ರೋಪ್ ಟ್ರಿಕ್ ಅನ್ನ ನಂಬಲು ಹೋಗಲಿಲ್ಲ. ಯಾಕೆಂದ್ರೆ ಯಾವ ಜಾದುಗಾರ ಕೂಡ ಇದನ್ನ ಮುಂದೆ ಬಂದು ಪ್ರದರ್ಶಿಸಲಿಲ್ಲ. ಹೀಗಾಗಿ ಇದೊಂದು ಕಟ್ಟುಕತೆ ಅಂತಾನೆ ಅನೇಕ ಬ್ರಿಟಿಷರು ಮಾತನಾಡಿಕೊಂಡ್ರು. ಇನ್ನು 1996ರಲ್ಲಿ ನೇಚರ್ ಮತ್ತೊಂದು ಲೇಖನವನ್ನ ಪ್ರಕಟಿಸಿತ್ತು. ಅನ್ರೆವೆಲಿಂಗ್ ದ ಇಂಡಿಯನ್ ರೋಪ್ ಟ್ರಿಕ್ ಎಂಬ ಹೆಸರಿನಲ್ಲಿ ರಿಚರ್ಡ್ ವೈಸ್ಮನ್ ಮತ್ತು ಪೀಟರ್ ಲ್ಯಾಮೆಂಟ್ ನಡೆಸಿದ ಸಂಶೋಧನಾ ಲೇಖನ ಪ್ರಕಟಿಸಲಾಯಿತು. ಈ ವೈಸ್ಮನ್ ಸುಮಾರು 50 ಜನರು 19ನೇ ಶತಮಾನದ ಕೊನೆಯಲ್ಲಿ ಈ ಇಂಡಿಯನ್ ರೋಪ್ ಟ್ರಿಕ್ ನೋಡಿದ್ದೇವೆ ಎಂಬುವರನ್ನ ಮಾತನಾಡಿಸಿದ್ದೇನೆ ಅಂತ ಹೇಳ್ದ. ಮುಂದೆ ಪೀಟರ್ ಲ್ಯಾಮೆಂಟ್ ತನ್ನ ರೈಸ್ ಆಫ್ ಇಂಡಿಯನ್ ರೋಪ್ ಟ್ರಿಕ್ ಪುಸ್ತಕದಲ್ಲಿ ಈ ಟ್ರಿಕ್ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ ಅಂತ ಹೇಳ್ದ. 1890ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಕಾಗೋ ಟ್ರಿಬ್ಯೂನ್ನಲ್ಲಿ ವಿಕ್ಲಿ ಬರೆದಿದ್ದು ಬಿಟ್ರೆ ಅದರ ಹಿಂದಿನ ವರ್ಷಗಳಲ್ಲಿ ಎಲ್ಲೂ ಕೂಡ ಈ ಬಗ್ಗೆ ಬರೆದ ದಾಖಲೆಗಳಿಲ್ಲ ಅಂತ ವಾದಿಸಿದ. ಇಬ್ನ ಬತೂತ್ ಮತ್ತು ಜಹಾಂಗೀರ್ ಬರೆದಿರುವ ಟ್ರಿಕ್ ಅಥವಾ ಜಾದುವೇ ಬೇರೆ, ಮತ್ತೊಂದು ಕಡೆ ಈ ಇಂಡಿಯನ್ ರೋಪ್ ಟ್ರಿಕ್ ಜಾದುವೇ ಬೇರೆ ಅಂತ ಹೇಳ್ದ. ಚಿಕ್ಕದಾದ ಹಾದಿ ಬೀದಿಯಲ್ಲಿ ಕೆಲ ಜಾದೂಗಾರರು ಆ ರೀತಿ ಹಗ್ಗವನ್ನ ಕಬ್ಬಿಣದ ರಾಡ್ ರೀತಿಯಲ್ಲಿ ಮೇಲೇಳುವಂತೆ ಮಾಡಿದ್ರೆ ವಿನಃ ಎಲ್ಲೂ ಕೂಡ ಮಗು ಮೇಲೆ ಹತ್ತೋದು, ಮಾಯವಾಗೋದು, ಅವನ ದೇಹವನ್ನ ಛಿದ್ರಗೊಳಿಸೋದು ಸಾಧ್ಯವಿಲ್ಲ. ಇದು ಕೇವಲ ಒಂದು ಕಟ್ಟುಕತೆ. ಇಡೀ ಜಗತ್ತಿಗೆ ಸುದ್ದಿ ಹಬ್ಬಿರುವ ಇಂಡಿಯನ್ ರೋಪ್ ಟ್ರಿಕ್ ಅನ್ನೋದು ಯಾರೋ ಜನರನ್ನ ಮರಳು ಮಾಡಲು ಮಾಡಿದ ಹುನ್ನಾರವಿದು ಅಂತ ವಾದ ಮುಂದಿಟ್ಟ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಜಾದು ಭಾರಿ ವಿವಾದ ಮತ್ತು ಕುತೂಹಲಕ್ಕೆ ಕಾರಣವಾಯಿತು. ಆದರೆ ಮುಂದೆ 1995ರಲ್ಲಿ ಭಾರತೀಯ ಮ್ಯಾಜಿಷಿಯನ್ ಇಶಾಮುದ್ದೀನ್ ಖಾನ್ ಎಂಬಾತ ಯಶಸ್ವಿಯಾಗಿ ಪ್ರದರ್ಶಿಸಿ ಇದು ಕಟ್ಟುಕತೆಯಲ್ಲ, ಭಾರತೀಯರ ಚಾಣಾಕ್ಷತನ ಅಂತ ಸಾಬೀತು ಮಾಡಿದ. ದೆಹಲಿಯಲ್ಲಿ ಸುಮಾರು 25,000 ಜನರ ಮುಂದೆ ಮೊಟ್ಟ ಮೊದಲ ಬಾರಿಗೆ ಬಹಿರಂಗವಾಗಿ ದಿ ಇಂಡಿಯನ್ ರೋಪ್ ಟ್ರಿಕ್ ಜಾದುವನ್ನ ಪ್ರದರ್ಶಿಸಿದ. CNN, BBC ಮತ್ತು ದೂರದರ್ಶನದಲ್ಲಿ ಇದನ್ನ ಪ್ರಸಾರ ಮಾಡಲಾಯಿತು. ಬಳಿಕ ಯುರೋಪ್ ಮತ್ತು ಏಷ್ಯಾದ ಅನೇಕ ರಾಷ್ಟ್ರಗಳಿಗೂ ಹೋಗಿ ಈ ಇಶಾಮುದ್ದೀನ್ ಖಾನ್ ದಿ ಇಂಡಿಯನ್ ರೋಪ್ ಟ್ರಿಕ್ ಜಾದುವನ್ನ ಪ್ರದರ್ಶಿಸಿ ಸೈ ಎನಿಸಿಕೊಂಡ್ರು. ನಾನು ನಿಮಗೆ ಹೇಳಿದ ಜಾದುವನ್ನ ಆ ಬಳಿಕ ಎಲ್ಲೂ ಪ್ರದರ್ಶನವಾಗಿಲ್ಲ, ಹೀಗಾಗಿ ಇದು ನಡೆದೇ ಇಲ್ಲ, ಕೆಲವು ಬುದ್ಧಿವಂತರು ವಾದಿಸಲು ತೊಡಗಿದರು. ಆದರೆ ಇಶಾಮುದ್ದೀನ್ ಖಾನ್ ಇದನ್ನ ಪ್ರದರ್ಶಿಸಿದ್ರು. ಇದಲ್ಲದೆ ಈ ಜಾದು ಅಥವಾ ಈ ತಂತ್ರದ ಬಗ್ಗೆ ನಮ್ಮ ಅನೇಕ ಹಿಂದೂ ಗ್ರಂಥಗಳಲ್ಲೂ ಉಲ್ಲೇಖಗಳಿವೆ. ಈಗ ಹೇಳಿ, ಈ ಟ್ರಿಕ್ ಅದು ಹೇಗೆ ಜಗತ್ತಿನ ದೊಡ್ಡ ಭ್ರಮೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಈ ಬ್ರಿಟಿಷರು ಇದ್ದಾರಲ್ಲ, ಇವರು ಅನೇಕ ವರ್ಷಗಳಿಂದಲೂ ಭಾರತೀಯರನ್ನ ದಡ್ಡರು ಅಂತ ನಂಬಿಸ್ತಲೇ ಬರ್ತಿದ್ದಾರೆ. ನಾವು ಮಡಿ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಜಾತಿವಾದದ ಕತೆ ಕಟ್ಟಿದ್ರು. ಆದರೆ ಕೊರೋನಾ ಬರ್ತಿದ್ದಂತೆ ಎಲ್ಲರಿಗೂ ಅದರ ಅರಿವಾಯಿತು. ಇಂಥ ಅನೇಕ ಉದಾಹರಣೆಗಳನ್ನ ಕೊಡುತ್ತಾ ಹೋಗ್ಬೋದು. ಹಾಗೆ ನಮ್ಮನ್ನ ದಡ್ಡರು ಅಂತ ನಂಬಿಸುತ್ತಾ ನಮ್ಮ ಜ್ಞಾನ ಸಂಪತ್ತು, ನಮ್ಮ ಖಜಾನೆ ಎರಡನ್ನ ದೋಚಿಕೊಂಡು ಹೋದ್ರು. ಇವತ್ತಿಗೂ ನಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ಆದ್ರೆ ನಮ್ಮ ಜ್ಞಾನ, ನಮ್ಮ ಪರಂಪರೆ, ನಮ್ಮ ನಂಬಿಕೆಗಳನ್ನ ನಾವು ನಮ್ಮ ದೃಷ್ಟಿಕೋನದಿಂದ ನೋಡಬೇಕೇ ಹೊರತು ಪಾಶ್ಚಿಮಾತ್ಯರು ಹೇಳಿದ್ರು ಅಂತ ಅದನ್ನ ಯಾಕೆ ನಂಬಬೇಕು? ಇದಿಷ್ಟು ದಿ ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಟ್ರಿಕ್ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.